ಸ್ನೇಹಿತರೆ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಸಿನಿಮಾ 2002ರಲ್ಲಿ ಬಿಡುಗಡೆ ಆಗಿದ್ದಂಥ ಸಿನಿಮಾ ಈಗ ಮತ್ತೆ ಮರು ಬಿಡುಗಡೆ ಆಗ್ತಾಯಿದೆ. ಈ ಫಿಲಮ್ ಏನಿದೆ ಸಿನಿಮಾನ ರೀಮಾಸ್ಟರ್ಡ್ ಮಾಡಿದ್ದಾರೆ. ಸೊ ರೀಮಾಸ್ಟರ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದು ಒಂದು ಜಸ್ಟ್ ರಿವ್ಯೂ ಥರ ನಾವು ನೋಡೋದಾದರೆ 2002ರಲ್ಲಿ ಅಪ್ಪು ನಾಯಕರಾಗಿ ತೆರೆ ಮೇಲೆ ಬಂದಂಥ ಸಿನಿಮಾ. ಆಗಾಗಲೇ ಅವರು ಬಾಲನಟನಾಗಿ ಭಾಳ ಯಶಸ್ವಿಯಾಗಿದ್ದರು. ಅವರ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಚಿಕ್ಕ ವಯಸ್ಸಲ್ಲಿ ಸಂದಿತ್ತು. ಅದು ಅವರ ಹೆಗ್ಗಳಿಕೆ ಕೂಡ ಹೌದು. ಈ ಸಿನಿಮಾದಲ್ಲಿ ರಕ್ಷಿತಾ ಅವರು ನಾಯಕಿಯಾಗಿ ಅಭಿನಯಿಸಿದರು. ಅವಿನಾಶ್, ಶ್ರೀನಿವಾಸ್ ಮೂರ್ತಿ ಮತ್ತು ಸುಮಿತ್ರಾ ಅವರು ಪ್ರಮುಖ ಪಾತ್ರವರ್ಗಗಳಲ್ಲಿ ಇದ್ದಂಥ ಸಿನಿಮಾ ಭಾಳ ಸೂಪರ್ ಡೂಪರ್ ಹಿಟ್ಟಾಗಿ ಯಶಸ್ವಿ ಪ್ರದರ್ಶನ ಕಂಡಿತು. 25 ವಾರಗಳ ಕಾಲ 100 ದಿನ ಯಶಸ್ವಿ ಪ್ರದರ್ಶನ ಕೂಡ ಗಳಿಸಿತ್ತು. ಈ ಸಿನಿಮಾದ ಹಾಡುಗಳು, ಫೈಟು, ಡೈಲಾಗ್ಗಳು ಎಲ್ಲ ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಪೂರಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿತ್ತು. ಸೊ ಆವಾಗ ಪೂರ್ಣಿಮಾ ಎಂಟರ್ಪ್ರೈಸಸ್, ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಇದ್ರ ಮೂಲಕ ನಿರ್ಮಾಣಗೊಂಡಿದ್ದಂಥ ಸಿನಿಮಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ಸ್ ಮುಖಾಂತರ ಇವಾಗ ಮರು ಬಿಡುಗಡೆ ಆಗ್ತಾಯಿದೆ. ಸೊ ಈ ದಿನ 4K ಪ್ರಿಂಟಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಆಡಿಯೋ ಕ್ಲೀನಪ್ ಕೂಡ ಆಗಿದೆ. ಸೊ ಟೋಟಲಿ ರೀಮಾಸ್ಟರ್ಡ್ ಹೊಸ ಟೆಕ್ನಾಲಜಿ ಏನಿದೆ ಈ ಕಾಲಕ್ಕೆ ತಕ್ಕನಾಗಿ ಈ ಸಿನಿಮಾನ ಮಾಡಿದ್ದಾರೆ. ಇದರಲ್ಲಿ ಅಪ್ಪು ಲೋಕಲ್ ಅನ್ನೋ ಒಂದು ಡೈಲಾಗು ಭಾಳ ಫೇಮಸ್ ಆಗಿತ್ತು. ಸೊ ಆಮೇಲೆ ಹಾಡುಗಳು ಕೂಡ ಅಣ್ಣವ್ರು ಹಾಡಿದರು ಮತ್ತು ಉಪೇಂದ್ರ ಅವ್ರು ಬರೆದಿದ್ದು, ಗುರುಕಿರಣ್ ಅವ್ರ ಮ್ಯೂಸಿಕಲ್ಲಿ ಪ್ರತಿಯೊಂದು ಹಾಡುಗಳು ಕೂಡ ಅಪ್ಪು ಡ್ಯಾನ್ಸು, ಫೈಟು ಎಲ್ಲ ಸೂಪರ್ ಡೂಪರ ಹಿಟ್ಟಾಗಿತ್ತು. ಈ ಸಿನಿಮಾ ಅದರಲ್ಲಿ ಒಂದು ಹಾಡಿದೆ, ಆ ದೇವರ ಹಾಡಿದು ಅಂತ ಅಣ್ಣವ್ರು ಹಾಡೋದು. ಪುನೀತ್ ರಾಜ್ಕುಮಾರ್ ಜೀವನನೂ ಕೂಡ ಹಾಗೆ ಆಗೋಯ್ತೇನೋ ಅಂತ ಅನಿಸುತ್ತೆ. ಇದು ನಾನು ಗಾಯತ್ರಿ ಥಿಯೇಟ್ರಲ್ಲಿ 2002ರಲ್ಲಿ ಬಿಡುಗಡೆ ಆದಾಗ ಈ ಸಿನಿಮಾನ ನೋಡಿದ್ದೆ. ಸೊ ನನಗೆ ಆ ನೆನಪು ತುಂಬ ಚೆನ್ನಾಗಿದೆ. ಭಾಳ ಚಿಕ್ಕವ್ರು ನಾವು ಅವಾಗೆಲ್ಲ, ಈಗ 23 ವರ್ಷದ ಹಿಂದೆ ಅಂತ ಅಂದರೆ ನೀವೇ ಅನ್ಕೋಬೋದು. ಈಗ ಮತ್ತೆ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲೇ ಮರು ಬಿಡುಗಡೆ ಆಗ್ತಾಯಿದೆ. ಸೊ ಹೋಗಿ ಸಿನಿಮಾ ನೋಡಬೇಕು ಅಂತ ಅನಿಸಿದ್ರು ಕೂಡ ಯಾಕೋ ಧೈರ್ಯ ಬರಲ್ಲ. ಯಾಕಂದರೆ ಖಂಡಿತ ಹತ್ಬಿಡ್ತೀವಿ ಅನ್ನೋ ಒಂದು ಭಯ ಕೂಡ ಇದೆ. ಜೇಮ್ಸ್ ಸಿನಿಮಾ ನೋಡಿದಾಗ ನಾನು ಹತ್ಕೊಂಡೇ ಮನೆಗೆ ಬಂದಿದ್ದೆ. ಹಾಗಾಗಿ ಮತ್ತೆ ನೋಡೋಕ್ಕೆ ಮನಸಿದ್ರು ಕೂಡ ಯಾಕೋ ಧೈರ್ಯ ಬರ್ತಾಯಿಲ್ಲ. ಸೊ ಟೋಟಲಿ ಅಪ್ಪು ಸಿನಿಮಾ ನಮ್ಮ ಜೊತೆ ಅಪ್ಪು ಅವ್ರದ್ದು ಇದ್ದಂಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ಒಂದು ಸಿನಿಮಾಗೆ ಮತ್ತೆ ಯಶಸ್ಸು ಸಿಗಲಿ. ಅಪ್ಪು ಅಭಿಮಾನಿಗಳೆಲ್ಲ ಅಪ್ಪು ನಮ್ಮ ಜೊತೆನೇ ಇದ್ದಾರೆ ಅಂತ ಒಂದು ಇದರಲ್ಲಿ ಸಿನಿಮಾ ನೋಡಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.